ಮಾಡಿದ್ವಿ, ತಲೆ ಖಾಲಿ ಆಯಿತು, ಲೋಟ ಖಾಲಿ ಆಯಿತು. ಅಲ್ಲಿ ನಾಲೆಜ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾಲೆಜ್ ಬೇಕಪ್ಪ ಅಂತ, ಜ್ಞಾನ ಬೇಕು ಅಂತ. ಬಟ್ ಆ ಬರೀ ಜ್ಞಾನ ಹಾಕಿದ್ರೆ ಮುಗಿದೋಯ್ತಾ? ಅದು ಒಳ್ಳೆ ನೀರು, ಪ್ಯೂರ್ ಆಗಿರುವಂಥ ವಾಟರ್ನ ಹಾಕಿದ್ವಿ ಈಗ ಅಲ್ಲಿಗ. ಬಟ್ ಆ ಪ್ಯೂರ್ ಆಗಿರೋ ವಾಟರ್ನ ಬಳಸಬೇಕಲ್ವಾ? ಆತ್ಮ ಈ ದೇಹವನ್ನ ಯಾಕೆ ಆಯ್ಕೆ ಮಾಡ್ಕೊಂಡು ಬಂದಿದೆ? ಆತ್ಮ ಈ ದೇಹವನ್ನ ಆಯ್ಕೆ ಮಾಡ್ಕೊಂಡು ಬಂದಿರೋದೇ ಅನುಭವಕ್ಕೋಸ್ಕರ. ಅದು ಒಳ್ಳೆ ಒಳ್ಳೆ ಅನುಭವನ ತಗೋಬೇಕಾಗಿದೆ. ಯಾರು ಅನ್ನೋ ಸತ್ಯವನ್ನ ಅನುಭವದ ಮೂಲಕ ತಿಳ್ಕೊಬೇಕಾಗಿದೆ. ಸೊ ಅಂದಮೇಲೆ ಆ ಒಳ್ಳೆ ನೀರೇನು ಹಾಕಿರ್ತೀವಿ, ಆ ನಾಲೆಜು, ಜ್ಞಾನ ಏನು ಹಾಕಿರ್ತೀವಿ ಆ ಲೋಟದೊಳಗಡೆ, ಅದನ್ನ ಬಳಸಬೇಕು. ಈಗ ನಾನೊಂದು ವರ್ಡ್ ಹೇಳ್ತೀನಿ, ನಾನು ಪತ್ರಿಜೋರು ಹೇಳಿದ್ರು ಒಂದು ವರ್ಡು, ನೋ ಜಜ್ಮೆಂಟ್, ನೋ ಕಮೆಂಟ್, ನೋ ಕಂಪ್ಲೇಂಟ್ಸ್. ಇದು ಫೇಮಸ್ ಅವ್ರದ್ದು, ಎಲ್ಲರೂ ಪರಿಚಯ ಇರೋದು. ಕೇಳಿದೀವಿ, ತಲೆಯಲ್ಲಿ ಹಾಕೊಂಡ್ವಿ, ಶುದ್ಧ ನೀರದೀಗ ಲೋಟದಾಗ ಹೋಯ್ತು. ಅದನ್ನ ಬಳಸಬೇಕಲ್ವಾ? ಬಳಸ್ತಾ ಇದೀವ? ಅಂದ್ರೆ ಜ್ಞಾನ ಬರೀ ಹಾಕೊಂಡ್ರೆ ಉಪಯೋಗ ಇಲ್ಲ, ಹಾಕೋಬಹುದು ಹಂಗೆ. ಅದು ಬರೀ ಹಾಕೋತಾ ಏನಾಗತ್ತಂದ್ರೆ ಇನ್ಫಾರ್ಮೇಶನ್ ಆಗತ್ತದು. ಬರೀ ಕಲೆಕ್ಷನ್, ಹಂಗೆ ಎಷ್ಟು ಬೇಕಷ್ಟು ನಾಲೆಜ್ ತಗೋತಾನೆ ಹೋಗ್ತೇವೆ. ಆ ಪುಸ್ತಕದಿಂದ ಒಂದ್ ತಗೋತೀವಿ, ಈ ಪುಸ್ತಕದಿಂದ ಒಂದ್ ತಗೋತೀವಿ, ಒಬ್ಬ ಮಾಸ್ಟರ್ ಬಂದು ಅವ್ರೊಂದ್ ಹೇಳ್ತಾರ ಅದನ್ನ ತಗೋತೀವಿ. ಬಟ್ ಎಲ್ಲಾರು ಬರೋರೆ ಹೇಳೋರೆ ತಲೆ ಹಾಕೋರೆ, ಎಲ್ಲಾರು ತಗೋ ನೀರ್ ತಗೋ. ಬಟ್ ಬಳಸ್ತಾನೆ ಇಲ್ಲ ಅಂದ್ರೆ ವೇಸ್ಟ್ ಇಲ್ಲ. ಅದಕ್ಕೆ ಹೇಳೋದು, ಧ್ಯಾನ ನೀವು 24 ಗಂಟೆ ಮಾಡ್ತಿರೋ, ಅದ್ ಎಷ್ಟು ಗಂಟೆ ಮಾಡ್ತೀರ ಅನ್ನೋದು ಇಲ್ಲಿ ಲೆಕ್ಕಕ್ಕಿಲ್ಲ ಮಾಸ್ಟರ್ಸ್. ನೀವು ಧ್ಯಾನ ಮಾಡಿದ್ಮೇಲೆ ಪರಿವರ್ತನೆ ಆಗ್ಬೇಕು. ಪರಿವರ್ತನೆ ಆಗೋದಂದ್ರೇನು? ನೀವೇನ ನಾಲೆಜ್ನ ತಗೊಂಡಿರ್ತೀರೋ ಅದನ್ನ ಬಳಸಬೇಕು, ಅಪ್ಲೈ ಮಾಡ್ಬೇಕು, ಅದನ್ನ ನಿಜವಾಗ್ಲೂ ಹಂಗೆ ಬದುಕಬೇಕು. ಅದೇನ್ ನಾಲೆಜ್ ಹೇಳಿರ್ತಾರೋ ಹಂಗೆ ಬದುಕಬೇಕು. ಈಗ ಜಡ್ಜ್ಮೆಂಟ್ ನೋ ಅಂದಾರಲ್ಲ, ಜಡ್ಜ್ ಮಾಡಂಗಿಲ್ಲ ಅಷ್ಟೇ, ಏನಾದ್ರು ಜಡ್ಜ್ ಮಾಡಂಗಿಲ್ಲ. ಅವಾಗ ನಿಜವಾಗಲೂ ನಿಮ್ಗೆ ಅದರ ಇದು ಸಿಗುತ್ತೆ, ಫಲ ಸಿಗತ್ತೆ, ಧ್ಯಾನದ ಫಲ. ನೋಡಿ, ಫಸ್ಟ್ಗೆ ಏನ್ ಮಾಡಿದ್ವಿ? ಧ್ಯಾನ ಮಾಡಿದ್ವಿ. ಧ್ಯಾನ ಮಾಡಿದಾಗ ಲೋಟ ಖಾಲಿ ಆಯ್ತು, ನಾಲೆಜ್ ಹಾಕಿದ್ವಿ, ಪ್ಯೂರ್ ವಾಟರ್ ಹಾಕಿದ್ವಿ. ಸೊ ಪ್ಯೂರ್ ವಾಟರ್ನ ಬಳಸಕ್ ಸ್ಟಾರ್ಟ್ ಮಾಡಿದ್ವಿ, ಅಂದ್ರೆ ನಾಲೆಜ್ನ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅಳವಡಿಕೆ, ಒಂದೊಂದು ವರ್ಡ್ ಕೇಳಿದ್ವಿ, ಇವತ್ತು ಯಾವ್ದೋ ಒಂದು ವರ್ಡ್ ಕೇಳಿದ್ವಿ, ಅದನ್ನ ಅಪ್ಲಿಕೇಶನ್ ಸ್ಟಾರ್ಟ್ ಆಯ್ತು ಲೈಫ್ ಒಳಗಡೆ. ನಾ ಹಂಗ ಬದುಕಬೇಕಪ್ಪ ಸ್ಟಾರ್ಟ್ ಮಾಡಿದ್ವಿ. ಒಂದ್ ವೇಳೆ ಬದುಕಕ್ ಆಗ್ಲಿಲ್ಲ ಅಂದ್ರೂ ಪ್ರಯತ್ನ ಸ್ಟಾರ್ಟ್ ಮಾಡಿದ್ವಿ, ಬದುಕಲೇಬೇಕು ಹೆಂಗಾರು ಮಾಡಿ, ನಾನು ಆ ರೀತಿ ಇರಲೇಬೇಕು. ದಿನಾ ಧ್ಯಾನ ಮಾಡೋದು, ಆ ರೀತಿ ಬದುಕಕ್ ಪ್ರಯತ್ನ ಪಡೋದು.